ನಿನಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಮುಂದಿನ ರಕ್ತಚಂದ್ರ ಹುಣ್ಣಿಮೆವರೆಗೂ ನಾನು ಧ್ಯಾನದಲ್ಲಿರ್ತೀನಿ. ನಾನು ಯಾವ ಕಾರಣಕ್ಕೂ ಮಧ್ಯೆ ಏಳುವ ಹಾಗಿಲ್ಲ. ಇಲ್ಲಿನ ಸಮಸ್ಯೆಗಳನ್ನ ನೀನೇ ನಿಭಾಯಿಸಬೇಕು. ಅಕಸ್ಮಾತ್ ನಿನ್ನ ಸಾಮರ್ಥ್ಯವನ್ನ ಮೀರಿರೋ ಸಮಸ್ಯೆ ಅನ್ಸಿದ್ರೆ, ನಿನ್ನ ಕೈಲಿ ನಿಭಾಯಿಸೋಕ್ ಆಗೋದಿಲ್ಲ ಅನ್ಸಿದ್ರೆ, ಆಗ ಈ ಗುಹೆಗೆ ಬಾ. ನಿನ್ನ ಶತ್ರುವನ್ನ ಎದುರಿಸೋಕೆ ನಿನಗೆ ಆಗಲ್ಲ ಅನ್ಸಿದ್ರೆ, ಈ ಗುಹೆಯಲ್ಲಿ ಕಪ್ಪು ಬಟ್ಟೆ ಸುತ್ತಿರೋ ಒಂದು ಮಡಿಕೆಯನ್ನ ಬಿಟ್ಟು ಹೋಗಿರ್ತೀನಿ. ಸಂಕಷ್ಟದ ಸಮಯದಲ್ಲಿ ನೀನ್ ಅದನ್ನ ತೆರೆದ್ರೆ, ನಿನ್ನ ಶತ್ರು ಎಷ್ಟೇ ಬಲಿಷ್ಠನಾಗಿದ್ರು ಅದು ಅವನ್ನ ಕೊಲ್ಲುತ್ತೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಮ್ಮ. ಎಲ್ಲ ಸಮಸ್ಯೆಗಳನ್ನು ಆದಷ್ಟು ನಾನೇ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಎಲ್ಲೇ ಮೀರೋ ಅಂಥದ್ದಾದ್ರೆ ಮಾತ್ರ ನಿಮ್ಮಲ್ಲಿಗೆ ಬರ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಿ ಅಮ್ಮ. ಆ ಸುಟ್ಟಿರೋ ಮನೆಯಲ್ಲಿ ಮುಚ್ಚಿರೋ ಬಾಗಿಲ ಹತ್ರ ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಅಲ್ಲಿ ಏನಿದೆ ಅನ್ನೋದು ನಿನಗೂ ಗೊತ್ತು. ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ನೀನು ಉಳಿಯೋದಿಲ್ಲ ಅನ್ನೋದು ನೆನಪಿರ್ಲಿ. ಸರಿ ಅಮ್ಮ, ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿ ಮಡಿಕೆಲಿರೋ ಆತ್ಮ ಮತ್ತು ಅಂಬಿಕನ ಆತ್ಮ ನಮ್ಮನ್ನ ಅಮರವಾಗಿಸುತ್ತದೆ. ಈಗ ನಿನ್ನ ಮುಂದಿರೋ ಸವಾಲು ಅಂದ್ರೆ ಅಂಬಿಕನ ಆತ್ಮ ಆದಷ್ಟು ಬೇಗ ನಮ್ಮ ಕೈಗೆ ಸಿಗೋ ಹಾಗೆ ಮಾಡ್ಬೇಕು. ಖಂಡಿತ ಅಮ್ಮ. ಹಾಗೆ ಇನ್ನೊಂದು ಅಗತ್ಯ ಇದೆ ಅಂತ ಗೊತ್ತು ತಾನೆ? ನೆನಪಿದೆ ಅಮ್ಮ. ನೀವದನ್ನ ಯಾವಾಗ ಕೇಳ್ತೀರೋ ಅದನ್ನ ತಂದುಕೊಡೋ ಜವಾಬ್ದಾರಿ ನಂದು. ಆಯ್ತು, ಆ ಸಮಯ ಕೂಡ ಬೇಗ ಬರುತ್ತೆ. ನಂತರ ಎಲ್ಲರೂ ಸೇರಿ ನಮ್ಮನ್ನ ಅಮರವಾಗಿಸುತ್ತದೆ.